ಆ ಉಪ್ಪಿನಕಾಯ ಎಷ್ಟೊಂದು ಮಾಡಿ ಎಷ್ಟು ದಿನ ಆಯ್ತು ಮಾಡಿ ಆ ಗೋಡನಾಗೆ ತುಂಬ್ಕೊಂಡಂಗಾಗಿದೆ ಶೆಡ್ನಾಗೆ. ಅವಯ್ಯ ಇನ್ನು ತಾಂಡೋಗಿ ಬರಂಗೇ ಇಲ್ಲ. ನೇತ್ರ ಪತ್ರ ಬರ್ದಿದ್ದೀನಿ ಅಂತ ಅಂದ್ಲು. ಅಯ್ಯೋ ಯಾವತ್ತು ಬರ್ತಾನೋ ಏನು ಸುಡ್ಗಾಡ ಒಂದು ಗೊತ್ತಿಲ್ಲ. ಒಂದು 6 ತಿಂಗಳಿಂದ ನಾವು ಕಳಿಸ್ತಲೇ ಇದ್ದೀವಿ. ದುಡ್ಡನ್ನು ಕೊಡ್ತಾನೆ, ಆದರೆ ಏನು ಮಾಡೋದು? ಅಷ್ಟೊಂದು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಇವಾಗ ಜಾಸ್ತಿನೂ ಕೊಡ್ತಿಲ್ಲ, ಎಂಥದ್ದು ಇಲ್ಲ. ನೇತ್ರ ನೇತ್ರ ಈಗ ಮಾಡಿಕೊಂಡಿರೋ ಉಪ್ಪಿನಕಾಯ ತಗೊಂಡೋಗಕ್ಕಾದ್ರೂ ಬತ್ತನೋ ಇಲ್ವಾ ಅವಯ್ಯ? ಆಮೇಲೆ ಜಾಸ್ತಿ ದಿನ ಇದ್ರೆ ನಾನು ಕೆಟ್ಟೋದ್ರೆ ಏನು ಮಾಡೋದು? 2 ತಿಂಗಳಾಯ್ತು ತಗೊಂಡೋಗಕ್ಕೆ ಬಂದೇ ಇಲ್ಲ. ನೇತ್ರ ನೇತ್ರ, ಓ ಗೌರಿ ಬಾರಿ ಬಾ ಕುಕ್ಕಮ್ಮ. ಅಯ್ಯೋ ಕುಕ್ಕಮ್ಮ ತಂಗಿರ್ಲಿ, ಆ ಉಪ್ಪಿನಕಾಯಿ ತಗೊಂಡೋಗಕ್ಕೆ ಅವಯ್ಯ ಯಾವಾಗ ಬರ್ತಾನಂತೆ? ಅಯ್ಯ ಹೋದ ತಿಂಗಳೂ ಬಂದಿಲ್ಲ, ಈ ತಿಂಗಳೂ ಬಂದಿಲ್ಲ. ಎಲ್ಲ ಬರೀ ಮಾಡಿ ಶೆಡ್ನಾಗೆ ಒಟ್ಕೊಂಬದೇ ಆಗೈತಿ. ಜಾಸ್ತಿ ದಿನ ಆದರೆ ಅವು ಕೆಡಲ್ವಾ? ಬಂದು ತಗೊಂಡೋಗಕ್ಕೆ ಹೇಳೋ ವಯ್ಯನ್ಗೆ ಪತ್ರ ಬರ್ದಿದ್ಯೋ ಇಲ್ವೋ? ಬರ್ತಿದ್ದೀನಿ ಕಣೆ ಗೌರಿ, ನಿನಗೆ ಹೇಳ್ದಲ್ಲ ಆಲೆ 3-4 ದಿವಸದ ಮುಂಚೆಲೆ ಅಂತಾನೆ. ಅವನು ಬರ್ದೇವನೇ ಪತ್ರ. ಇವತ್ತೇನಾರ ಬಂದರೂ ಬರ್ಬೋದು ಲೋಡ್ ಮಾಡ್ಕೊಂಡು ಹೋಗಕ್ಕೆ. ಅವ ಏನೋ ಬರ್ದಿದ್ದ, ಏನೋ ಉಪ್ಪಿನಕಾಯಿ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಐತೆ, ಆ ಸಮೃದ್ಧಿ ಉಪ್ಪಿನಕಾಯಿ ಅವ್ರದ್ದು ಸ್ವಲ್ಪ ಚೆನ್ನಾಗಿ ನಡೀತಾ ಕಣಮ್ಮ ಅಂತ ಬರ್ದಿದ್ದ ಅವಯ್ಯ. ಬೇಜಾರು ಮಾಡ್ಕೋಬೇಡ್ರಿ, ಬರ್ತೀವಿ ಇವತ್ತು ಅಂತಾನೆ. ನೋಡೋಣ ಇರು ಬರ್ತಾರೆ ಅನ್ಸುತ್ತೆ. ಅಯ್ಯೋ ನಾವು ಆ ಸೂಜಿಗೂ ಆ ಸಮೃದ್ಧಿ ಉಪ್ಪಿನಕಾಯಿಗೂ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ಜಾಸ್ತಿ ಆರ್ಡರ್ ಮಾಡ್ಕೊಡ್ತಾ ಇದ್ದೀವಿ. ಈ ವಯ್ಯ ನೋಡಿದ್ರೆ ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಇಲ್ಲ ಅಂತಾನಲ್ಲಿ. ನಾವೇನು ಚೆನ್ನಾಗಿ ಮಾಡಲ್ವಾ? ಎಷ್ಟು ಚೆನ್ನಾಗಿ ಮಾಡ್ತೀವಿ. ಅದೇ ಅಮ್ಮ, ನಾವು ಚೆನ್ನಾಗಿ ಮಾಡ್ತೀವಿ. ತಗೊಂಡು ಹೋಗ್ತಾನೆ. ಈ ತಿಂಗಳು ಹೋದ ತಿಂಗಳು ಬಂದಿಲ್ಲ, 1.5 ತಿಂಗಳು 2 ತಿಂಗಳು ಆಗ್ತಾ ಬಂತೇನೋ, ಈ ಸರಿನೂ ತಗೊಂಡು ಹೋಗ್ತಾನೆ ಅನ್ಸುತ್ತೆ. ನೋಡೋಣ ಇರು. 2 ತಿಂಗಳಿಗೇನೆ ಇದಾಗ್ಬಿಡುತ್ತಾ? ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು, ಆಮೇಲೆ ಅವ್ರ ಉಪ್ಪಿನಕಾಯಿ ಬಿದ್ದೋಗುತ್ತೆ. ಯಾವಾಗ ಬಿದ್ದೋಗುತ್ತೋ ಏನು ಕತ್ಯ, ನಾನು ಅದನ್ನೇ ಕಾಯ್ತಾ ಇದ್ದೀನಿ. ನಮ್ದು 6 ಕೇಳ್ತಾ ಇಲ್ಲ, 3 ಕೇಳ್ತಾ ಇಲ್ಲ, ನಂಗೆ ಆಗ್ತೈತೆ. ಏನೋ ಇದ್ದಿದ್ರಲ್ಲಿ ಪರವಾಗಿಲ್ಲ, ಹಂಗೆ ಆಗ್ತೈತೆ, ಚೆನ್ನಾಗಿ ನಮಗೂ ದುಡ್ಡು ಕೊಡ್ತಾನೆ ಅಂತಾನೆ ಮಾಡ್ಕೊಡ್ಬೇಕು. ಆದರೆ ಏನು ಪ್ರಯೋಜನ? ನಾವು ಜಾಸ್ತಿ ಆರ್ಡ್ರ್ ಮಾಡ್ಕೊಡ್ತೀವಿ ಅಂದ್ರೆ ನಾವಯ್ಯ ಬೇಡ ಕಣಮ್ಮ ಅಂತ ಹೇಳ್ತಾನೆ. ಜಾಸ್ತಿ ಆರ್ಡ್ರ್ ಕೊಟ್ಟರೆ ತಾನೇ ನಮಗೂ ಜಾಸ್ತಿ ದುಡ್ಡು ಲಾಭ ಬರೋದು. ಆ ಸೂಜಿ ನೋಡು ಹೆಂಗೆ ಲಾಭ ಮಾಡ್ಕೊತಾ ಇದ್ದಾಳೆ. ಹೌದಮ್ಮ, ಮಾಡ್ಕೊಂತಾ ಇದ್ದಾಳಮ್ಮ, ಏನು ಮಾಡೋದು? ನಮ್ಗೆ ಯಾವಾಗ ಅದೃಷ್ಟ ಬರುತ್ತೋ ಗೊತ್ತಿಲ್ಲ. ಇರು, ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನು ಸ್ವಲ್ಪ ದಿನ ಕಾಯಕ್ಕೇನಂತೆ. ಅಯ್ಯೋ ನನಗಂತೂ ಕಾಯಕ್ಕಾಗಲ್ಲ ಕಣೆ ನೇತ್ರ. ಆದಷ್ಟು ಬೇಗ ನಾವು ಶ್ರೀಮಂತರಾಗಬೇಕು. ಆ ಸೂಜಿ ಮನೆ ಮಠ ಮಾರ್ಕೊಳಂಗೆ ಸಾಲ ಮಾಡ್ಕೋಬೇಕು. ಉಪ್ಪಿನಕಾಯಿ ಆರ್ಡರ್ ಸಿಗ್ದಲೇನೆ ಅವ್ನು ಯಾವನ ನಮಗೆ ಉಪ್ಪಿನಕಾಯಿ ಕೊಡಲ್ಲ ಅಂತ ಹೇಳಿನಲ್ಲ. ಸೂಜಿಗೆ ಉಪ್ಪಿನಕಾಯಿ ಕೊಡೋನು, ಸಮೃದ್ಧಿ ಉಪ್ಪಿನಕಾಯಿ ಅವನು ಬಾಗಿಲು ಮುಚ್ಕೋಬೇಕು. ಆ ದಿವಸ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆದರೆ ಏನು ಮಾಡೋದು? ಆ ಕಾಲ ಬರ್ತಾನೆ ಇಲ್ವಲ್ಲ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ? ನಾವು ಆಸೆ ಪಟ್ಟಂಗೆ ಯಾವುದೂ ಆಗಲ್ಲ. ಸ್ವಲ್ಪ ತಾಳ್ಮೆ ಇರಬೇಕು, ಟೈಮ್ ಬೇಕು ಎಲ್ಲದಕ್ಕೂ. ಏನು ಟೈಮೋ ಏನು ಕತ್ಯೋ, ನನಗೂ ಕಾದು ಸಾಕಾಗೋಯ್ತಮ್ಮ. ಅವ ಏನೂ ಬರಲಿಲ್ಲ. ಹಲೋ ಅಕ್ಕ, ನಮ್ಮ ಸಾಹೇಬರು ಬಂದಿದ್ದಾರೆ. ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ಹೋಗೋಕ್ಕೆ ಗಾಡಿ ತಗೊಂಬಂದಿದ್ದೀವಿ, ಬನ್ನಿ. ಗೌರಿ, ಹೆಂಗ ದೇವರು ಕಣ್ಬಿಟ್ಟ ಅನ್ಸುತ್ತೆ. ನೋಡ್ದ ನಮ್ಮಿಬ್ರು ಆಸೆನೂ ನೆರವೇರಿಸ್ತಾನೆ ಅನ್ಸುತ್ತೆ. ಅಲೇ ನಮ್ಮ ಸರು ಲೋಡ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಯಾವಾಗ ಬಂದ್ರು ಅಪ್ಪಿ? ಅಕ್ಕ ಈಗ ಸ್ವಲ್ಪ ಹೊತ್ತಾಯ್ತು, ಗಾಡಿನೂ ತಗೊಂಬಂದಿದ್ದೀವಿ. ಇನ್ನೊಬ್ರು ಯಾರಾದ್ರೂ ಇದಾರ ಲೋಡ್ ಮಾಡೋಕ್ಕೆ? ನಿಮ್ಮ ಯಜಮಾನ್ರು ಯಾರಾದರೂ ಇದ್ದರೆ ಕರ್ಕೊಂಬನ್ನಿ. ಅಲ್ಲಿ ಉಪ್ಪಿನಕಾಯಿ ಶೆಡ್ ಹತ್ರ ನಿಲ್ಸಿದ್ದೀವಿ ಗಾಡಿನ. ಲೋಡ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ನಮ್ಮ ಸಾಹೇಬ್ರು ಅಲ್ಲೇ ಇದ್ದಾರೆ. ದುಡ್ಡನ್ನು ಕೊಟ್ಟು ನಾವು ಎಲ್ಲ ಲೋಡ್ ಮಾಡ್ಕೊಂಡು ತಗೊಂಡೋಗ್ತೀವಿ. ಬನ್ನಿ. ಹೌದೇನೋ ಅಪ್ಪಿ? ಅಯ್ಯೋ ಸದ್ಯ ಹೆಂಗೋ ಬಂದ್ರಲ್ಲ, ನಾವು ಬತ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ವಿ ಕಣೋ ನಾಗೇಂದ್ರ. ನಡಿ ಬರ್ತೀವಿ. ನೇತ್ರ, ಆ ದೇವ್ರ ನಮ್ಮನ್ನ ಕೈ ಬಿಡ್ಲಿಲ್ಲ ಕಣೆ. ಸದ್ಯ ಬಂದ್ರಲ್ಲ ಲೋಡ್ ಮಾಡ್ಕೊಂಡು ತಗೊಂಡೋಗಕ್ಕೆ. ಗಿರೀಶ ಇದ್ರೆ ಕರ್ಕೊಂಬ. ಅವನು ಈ ಹುಡುಗನ ಜೊತೆಗೆ ಸೇರ್ಕೊಂಡು ಇಬ್ರು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಉಪ್ಪಿನಕಾಯಿನ. ಈ ಸಾರಿ ಮುಂದಿನ ತಿಂಗಳಿಗೆ ಎಷ್ಟು ಆರ್ಡರ್ ಕೊಡ್ತಾರೋ ಏನೋ. ದುಡ್ಡನ್ನು ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾ ಹೋಗೋಣ ಬೇಗ. ರೀ ರೀ, ಏನು ನೇತ್ರ? ಏನಿಲ್ಲ, ಉಪ್ಪಿನಕಾಯಿ ತಗೊಂಡೋಗಕ್ಕೆ ಅವ್ರು ಬಂದಿದ್ದಾರೆ. ಪ್ರೀತಿ ಉಪ್ಪಿನಕಾಯಿ ಓನರು ಸರ್ ಬಂದಿದ್ದಾರೆ. ಅದಕ್ಕೆ ಲೋಡ್ ಮಾಡ್ಬೇಕಂತೆ ಹುಡುಗನ ಜೊತೆಗೆ. ನೀವು ಸ್ವಲ್ಪ ಬರ್ರಿ. ಹೌದಾ? ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತಲ್ಲ ನೇತ್ರ. ಅಯ್ಯೋ ಒಂದು ಅರ್ಧ ಗಂಟೆ ಬರ್ರಿ, ಅದೆಷ್ಟೊತ್ತಾಗುತ್ತೆ. ಬೇಗ ಬರ್ರಿ. ಸರಿ, ನೀನು ಹೋಗು, ಬರ್ತೀನಿ ನಾನು. ಬೇಗ ಬರ್ರಿ, ಇಲ್ಲೇ ನಿಂತ್ಕೊಂಡು ಆಮೇಲೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಾವು ಹೋಗಿರ್ತೀವಿ ಹಂಗೆ ಯಾರ ಹತ್ರ ಮಾತಾಡ್ಕೊಂಡು ದುಡ್ಡು ಗಿಡ್ಡೆಲ್ಲ ಕೊಟ್ಟರೆ ಇಕ್ಕೊಂಡಿರ್ತೀವಿ. ಬೇಗ ಬರ್ರಿ. ನಡಿಯ ಗೌರಿ, ಹೋಗೋಣ ಬೇಗ. ಸರ್ ಬಂದಿದ್ದಾರೆ ಅವರು. ನಮಸ್ಕಾರ ಸರ್, ಬಂದು ಎಷ್ಟೊತ್ತಾಯ್ತು? ತುಂಬ ಹೊತ್ತೇನೂ ಆಗಿಲ್ಲಮ್ಮ, ಈಗ ತಾನೇ ಬಂದೆ. ಸಾರಿ, ಹೋದ ತಿಂಗಳು ಆರ್ಡ್ರ್ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕಾಗಿ ನಾವು ಲೋಡ್ ಮಾಡ್ಕೊಂಡು ಹೋಗಕ್ಕೆ ಬರಲಿಲ್ಲ. ಈ ಸರಿ ಎಲ್ಲ ತೊಗೊಂಡು ಹೋಗ್ತೀವಮ್ಮ. ಹೌದಾ ಸರ್? ಸರಿ ಸರ್, ಆಯಿತು, ಎಲ್ಲ ತಗೊಂಡೋಗಿ. ಮತ್ತೆ ಚೆನ್ನಾಗಿ ಡಿಮ್ಯಾಂಡ್ ಬರ್ತಾ ಇದೆಯಾ ಸರ್ ನಿಮ್ಮ ಉಪ್ಪಿನಕಾಯಿಗೆ? ಬರ್ತಾಯ್ತಮ್ಮ, ಬರ್ತಾ ಇದೆ.
ಏನಂದರೆ ಎಕ್ಸ್ಪೋರ್ಟ್ ಮಾಡಬೇಕು ಔಟ್ ಆಫ್ ಸ್ಟೇಟ್ಗೆ. ಅದೊಂದು ಡೀಲು ಆಗಿಬಿಟ್ರೆ ನಮ್ಮ ಉಪ್ಪಿನಕಾಯಿನ ಹಿಡಿಯೋರೇ ಇರಲ್ಲ. ಅವಾಗ ಸಮೃದ್ಧಿ ಉಪ್ಪಿನಕಾಯಿಯವರು ಮುಚ್ಕೊಂಡು ಹೋಗೋದೆ ಒಂದೇ ಬಾಕಿ ಉಳಿಯೋದು. ಆದರೆ ಏನು ಮಾಡೋದು, ಆ ಡೀಲು ಏನು ಮಾಡಿದ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ. ಅವ್ರಿಗೆ ಹೋಗ್ತಾ ಇದೆ ಮಂತ್ಲಿನ. ನೋಡೋಣ, ಈ ತಿಂಗಳು ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟು ಏನಾದರೂ ಮಾಡೋದಕ್ಕೆ. ಸರ್ ಆದಷ್ಟು ಬೇಗ ಅದೇನು ಡೀಲ್ ಕುದುರಿಸ್ಕೊಳ್ಳಿ ಸರ್. ನಮ್ಗಂತೂ ಆ ಉಪ್ಪಿನಕಾಯಿ ಯಾವಾಗ ಮುಚ್ಕೊಂಡು ಹೋಗ್ತಾನೋ ಫ್ಯಾಕ್ಟ್ರಿ ಅವನು ಅಂತಾನ ಕಾಯ್ತಾ ಇದ್ದೀವಿ ಈ ಒಂದು 5-6 ತಿಂಗಳಿಂದನ. ಆದರೆ ಅದಾಗ್ತಾನೆ ಇಲ್ವಲ್ಲ ಸರ್. ನಮಗೂ ತುಂಬ ಬೇಜಾರಾಗ್ತಿದೆ. ನಮ್ಮ ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಬರಬೇಕು, ನೀವು ಚೆನ್ನಾಗಿ ಉದ್ಧಾರ ಆಗಬೇಕು, ನಾವು ಚೆನ್ನಾಗಿ ಉದ್ಧಾರ ಆಗಬೇಕು ಸರ್. ನಾವು ಕಳಿಸ್ತಲೇ ಇದ್ದೀವಿ. ಏನು ಮಾಡೋದಮ್ಮ, ನಮ್ಮ ಬ್ಯಾಡ್ ಲಕ್ಕು. ಎಷ್ಟೇ ಟ್ರೈ ಮಾಡಿದ್ರು ಅದಾಗ್ತಾನೇ ಇಲ್ಲ. ನಾಗೇಂದ್ರ, ನೀನು ಇನ್ನೊಬ್ರು ಯಾರಾದರೂ ಇದ್ದಾರಾ? ಅವ್ರ ಜೊತೆ ಸೇರ್ಕೊಂಡು ಆ ಗಾಡಿಗೆ ಎಲ್ಲನ ಲೋಡ್ ಮಾಡಿಬಿಡು, ಉಪ್ಪಿನಕಾಯಿನೆಲ್ಲನ. ಸರಿ ಸರ್, ಆಯಿತು. ಮೇಡಮ್, ನಿಮ್ಮ ಯಜಮಾನ್ರು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿ? ಬರ್ತಾರೆ ಈಗ. ಅವರು ಅಲ್ಲೆಲ್ಲ ಇದಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಬರ್ತಾರೆ, ಅಲ್ಲ ಆ ಕಡೆಯಿಂದ ಬರ್ತಾರೆ. ಗಾಡಿ ಎಲ್ಲಿದೆ? ಗಾಡಿ ಇಲ್ಲೇ ಈ ಕಡೆ ನಿಂತಿದೆಯಲ್ಲ. ಅಲ್ಲಿದ್ಯಾ? ಸರಿ ಆಯ್ತು. ಬಂದ್ರಲ್ಲ ರೀ, ಇವನ್ ಜೊತೆ ಸೇರ್ಕೊಂಡು ನೀವು ಆ ಗಾಡಿಗೆಲ್ಲ ಉಪ್ಪಿನಕಾಯಿನೆಲ್ಲನ ಪೂರ್ತಿ ಲೋಡ್ ಮಾಡಿಬಿಡ್ರಿ. ಸರಿ ಆಯ್ತು. ಓ, ತುಂಬ ಉಪ್ಪಿನಕಾಯಿ ಬಾಕ್ಸ್ ಇದಾವಲ್ಲಮ್ಮ, ಡಬ್ಬಗಳು. ಸರಿ, ಇದನ್ನೆಲ್ಲನ ಬಾಕ್ಸ್ಗೆ ಹಾಕ್ಬಿಟ್ಟು ಗಾಡಿಗೆ ಹಾಕ್ಬಿಟ್ಟಪ್ಪ, ಆ ಕಡೆಯಿಂದ ತೊಗೊಂಡೋಗ್ಬಿಡಿ. ಸರಿ ಸರ್, ಆಯಿತು. ಬಾರಪ್ಪ, ನಾವೆಲ್ಲನ ಬಾಕ್ಸ್ಗೆ ಹಾಕ್ಬಿಟ್ಟು ಗಾಡಿಗೆ ಹಾಕೋಣ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಟ್ಯಾಕ್ಟ್ರಿ ಕೆಲಸಕ್ಕೆ. ಸರಿ ಆಯಿತು ಸರ್, ನಡೀರಿ. ನೋಡಿ ಸರ್, ಎಷ್ಟೊಂದು ಉಪ್ಪಿನಕಾಯಿ ಮಾಡಿ ಸ್ಟಾಕ್ ಕೊಟ್ಕೊಂಡಿದೀವಿ, ನೀವೇ ತಗೊಂಡೋಗಕ್ಕೆ ಬರಲೇ ಇಲ್ಲ. ಈಗ ಬಂದಿದೀವಲ್ಲಮ್ಮ, ಎಲ್ಲ ತುಂಬ್ಕೊಂಡು ಹೋಗ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಆದರೆ ಏನು ಸರ್? ಆದರೆ ಅಮೌಂಟ್ ಸ್ವಲ್ಪ ನಮಗೆ ಈಗ ನಮ್ಮ ಕಂಪ್ನಿಯ ಸ್ವಲ್ಪ ಅಂದರೆ ಲಾಸ್ ಏನಿಲ್ಲ, ಒಂದು ಇದರಲ್ಲಿ ಹೋಗ್ತಾ ಇದೆ, ಲಾಭನೂ ಆಗ್ತಾ ಇಲ್ಲ ಅಷ್ಟು ಹೆಚ್ಚು. ಹಂಗಾಗಿ ಈ ತಿಂಗಳು ನಿಮಗೆ ಪೇಮೆಂಟ್ ಮಾಡೋಕ್ಕಾಗಲ್ಲಮ್ಮ. ನೆಕ್ಸ್ಟ್ ಮಂತು ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಕೊಡ್ತೀನಿ. ಯಾಕೆ ಸರ್? ಅಯ್ಯೋ, ಏನು ಸರ್, ಹೋದ ತಿಂಗಳದ್ದು ಈ ತಿಂಗಳದ್ದು ಎರಡು ತೊಗೊಂಡೋಗ್ತಾ ಇದ್ದೀರಾ? ಇಷ್ಟೊಂದು ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀರಾ? ನೀವು ಪೇಮೆಂಟು ನೆಕ್ಸ್ಟ್ ಮಂತು ಅಂದರೆ ನಮಗೂ ಎಲ್ಲ ಐಟಮ್ ಎಲ್ಲ ತರೋಕ್ಕೆ, ಆಮೇಲೆ ಮಾವಿನಕಾಯಿ, ನೆಲ್ಲಿಕಾಯಿ, ಎಳ್ಳಿಕಾಯಿ, ಆಮೇಲೆ ನಿಂಬೆಹಣ್ಣು ಎಲ್ಲ ತರೋಕ್ಕೆ ದುಡ್ಡು ಬೇಕಲ್ಲ ಸರ್. ನಾವು ಮನೆ ಕಟ್ಟಬೇಕು ಅಂತೇಳಿ ಪಾಯ ಆಗ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು. ನೀವು ಈ ಥರ ಹೇಳಿದ್ರೆ ಹೆಂಗೆ ಸರ್? ನನಗೂ ಅರ್ಥ ಆಗುತ್ತಮ್ಮ, ನೀವು ದುಡಿಮೆ ಮಾಡೋಕ್ಕೆ ಅಂತಲೇ ದುಡಿತಾ ಇದ್ದೀರಾ. ಆದರೆ ಏನು ಮಾಡೋದು, ನಾವು ಸ್ವಲ್ಪ ಪ್ರಾಬ್ಲಮಲ್ಲಿರೋದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತು ನಿಮಗೆ ₹1 ಉಟ್ಕೊಳ್ಳಲ್ಲಮ್ಮ. ಹಂಗೆ ನಿಮ್ಮ ಎಷ್ಟು ಕೊಡಬೇಕು ನಿಮಗೆ ಅಷ್ಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ನಾವಿದ್ದಂಗೆ ನಮ್ಮ ಫ್ಯಾಕ್ಟ್ರಿ ಮುಂದಿನ ತಿಂಗಳು ಆ ಡೀಲ್ ಕುದುರಿಸ್ಕೊಂಡ್ಬಿಡುತ್ತೆ. ಆವಾಗ ನೋಡ್ತಾ ಇರಿ ಹೆಂಗೆ ಮ್ಯಾಕ್ ಹೋಗುತ್ತೆ ಅಂತನ. ಅವಾಗ ನಿಮಗೂ ತುಂಬ ಆರ್ಡರ್ ಸಿಗುತ್ತೆ, ನಿಮಗೂ ಹೆಚ್ಚು ಲಾಭನೂ ಕೊಡ್ತೀನಿ, ದುಡ್ಡನ್ನು ಜಾಸ್ತಿ ಮಾಡ್ತೀನಿ ಉಪ್ಪಿನಕಾಯಿ ಮಾಡೋಕ್ಕೆ. ಈಗಿರೋದಕ್ಕಿಂತ 1.5 ಪಟ್ಟು ಜಾಸ್ತಿ ಮಾಡ್ತೀನಮ್ಮ, ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ಸರ್, ಮುಂದಿನ ತಿಂಗಳು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಮ್ಗೆ ಇವಾಗ ದುಡ್ಡು ಕೊಡಿ ಸರ್. ಎಲ್ಲ ಐಟಮ್ ತರಕ್ಕೆ ದುಡ್ಡು ಬೇಡವಾ ಹೇಳಿ? ನೀವು ಒಂದು ತಿಂಗಳು ಕೊಡ್ತೀರಾ, ಇನ್ನೊಂದು ತಿಂಗಳು ಕೊಡೋದೇ ಇಲ್ಲ. ಹಂಗೆ ಮಾಡ್ತಾ ಇದ್ರಿ 6 ತಿಂಗಳಿಂದನ. ನಾವು ಎಷ್ಟು ನಿಯತ್ತಿಂದನ ಕೆಲಸ ಮಾಡ್ಕೊಡ್ತಾ ಇದ್ದೀವಿ, ನೀವು ಚೆನ್ನಾಗಿ ಮೇಲ್ ಬರಬೇಕು ಅಂತನ. ನೀವು ನೋಡಿದ್ರೆ ಈ ಥರ ಮಾಡಿದ್ರೆ ಹೆಂಗೆ ಸರ್? ನಮಗೆ ತುಂಬ ತೊಂದರೆ ಆಗುತ್ತೆ ಸರ್. ಈ ಸಲ ಒಂದು ಅರ್ಧ ಪೇಮೆಂಟ್ ಆದ್ರೂ ಕೊಡಿ ಸರ್. ಅಯ್ಯೋ, ಹೇಳಿದ್ನಲ್ಲಮ್ಮ, ನೆಕ್ಸ್ಟ್ ಮಂತು ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತನ. ನೀವೇನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡಿ. ಸರಿ ಸರ್, ಆಯ್ತು. ನೀವು ಇಷ್ಟು ಕೇಳ್ಕೊಂತ ಇದ್ದೀರಾ ಅಂತನ ನಾವು ಒಪ್ಕೊಂತ ಇದ್ದೀವಿ. ಗೌರಿ, ಏನೂ ಆಗಲ್ಲ ಬಿಡೆ, ಸರೇ ಹೇಳ್ತಾ ಇದಾರಲ್ಲ ಮುಂದಿನ ತಿಂಗಳು ಜಾಸ್ತಿನೂ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಹೋಗ್ಲಿ ಬಿಡು. ಹಂಗಲ್ವಿ ನೇತ್ರ? ಅಯ್ಯೋ, ಹಂಗೂ ಇಲ್ಲ ಹೆಂಗೂ ಇಲ್ಲ, ಸುಮ್ಮನಿರು ನೀನು, ನಾನೆಲ್ಲ ಹೇಳ್ತೀನಿ ಆಮೇಲೆ. ಸರಿ ಅಮ್ಮ, ಆಯ್ತು. ಅದೇನು ಮಾತಾಡ್ತೀಯೋ ಮಾತಾಡಿ. ಸರ್, ದಯವಿಟ್ಟು ನೆಕ್ಸ್ಟ್ ಮಂತ್ ಮಾತ್ರ ಮಿಸ್ ಮಾಡಬೇಡಿ ನೀವು. ನಾವು ಇದನ್ನೇ ನೆಚ್ಕೊಂಡಿದ್ದೀವಿ, ಎಷ್ಟೊಂದು ಬಂಡವಾಳ ಹಾಕೊಂಡು. ಸರಿ ಅಮ್ಮ, ಆಯಿತು. ಅಯ್ಯೋ, ಏನು ಮಾಡೋದು, ಈ ತಿಂಗಳು ಒಂದು ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಸರಿ, ಅವರೆಲ್ಲ ಲೋಡ್ ಮಾಡ್ಕೊತಾರೆ, ನಾವು ಹೊರಗಡೆ ಹೋಗೋಣ ಬನ್ನಿ. ನಾಗೇಂದ್ರ, ಬೇಗ ಎಲ್ಲ ಲೋಡ್ ಮಾಡ್ಕೊಳ್ಳಿ. ಹೋಗೋಣ, ಟೈಮ್ ಆಗುತ್ತೆ. ಸರಿ ಸರ್, ಮಾಡ್ಕೊತಾ ಇದ್ದೀವಿ, ನೀವೇನು ಚಿಂತೆ ಮಾಡಬೇಡಿ. ಇನ್ನೊಂದು 10 ನಿಮಿಷ ಆಗುತ್ತೆ. ಸರ್, ನಿಮ್ಮನ್ನೇ ನೆಚ್ಕೊಂಡಿದ್ದೀವಿ. ನೀವು ದಯವಿಟ್ಟು ನಮಗೆ ಉಪ್ಪಿನಕಾಯಿ ಆರ್ಡ್ರನ್ನು ಕೊಡಬೇಕು. ತಿಂಗಳನ ನಮಗೆ ದುಡ್ಡನ್ನು ಕೊಟ್ಬಿಡ್ಬೇಕು ಸರ್. ಯಾಕೆಂದರೆ ನಾವು ಬಡವರು, ಎಲ್ಲ ಐಟಮ್ ತಂದು ಉಪ್ಪಿನಕಾಯಿ ಮಾಡಿ ನಿಮಗೆ ಬಾಟ್ಲಿಗೆ ಹಾಕಿ ಪ್ಯಾಕ್ ಮಾಡಿ ಕಳ್ಸೋದಕ್ಕೆ ನಮಗೂ ದುಡ್ಡು ಬೇಕಲ್ಲ ಸರ್. ನಾವು ಕೂಲಿ ಆಳುಗಳನ್ನ ಕರ್ಕೋಬೇಕು, ಜಾಸ್ತಿ ಆರ್ಡ್ರ್ ಕೊಟ್ಟರೆ ಮಾಡೋಕ್ಕೆ. ಅದಕ್ಕೋಸ್ಕರ ಅಷ್ಟೇ. ಆಯ್ತಮ್ಮ, ಕೊಡ್ತೀನಿ ನೆಕ್ಸ್ಟ್ ಮಂತು, ನೀವೇನು ಚಿಂತೆ ಮಾಡಬೇಡಿ. ಸರಿ ಸರ್, ಆಯಿತು. ನೆಕ್ಸ್ಟ್ ಮಂತು ಮತ್ತೆ ಅದು ಇದು ಅಂತನ ಏನೂ ಇಲ್ದಂಗೆ ನಮಗೆ ದುಡ್ಡು ಕೊಟ್ಬಿಡಿ ಸರ್. ಆಯಿತು, ಹೇಳ್ತಾ ಇದ್ದೀನಲ್ಲ, ಕೊಡ್ತೀನಿ ಅಂತನ, ಕೊಡ್ತೀನಿ. ನಿಮ್ಗೆ ಯಾವತ್ತಾದ್ರೂ ಮಿಸ್ ಮಾಡಿದ್ದೀನಾ? ಈ ತಿಂಗಳಲ್ಲಿ ಸ್ವಲ್ಪ ಏನಂದರೆ ಒಂದಿಷ್ಟು ಅದಕ್ಕೂ ಇದಕ್ಕೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊರ ರಾಜ್ಯಗಳಿಗೂ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ದುಡ್ಡಿಂದು ಪ್ರಾಬ್ಲಮ್ ಇರೋದ್ರಿಂದ ಕೊಡ್ತಾ ಇಲ್ಲ ಅಷ್ಟೇ. ಸರಿ ಸರ್, ಆಯಿತು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.